ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಏನಪ್ಪ ವಿಷಯ ಅಂತಂದ್ರೆ ಬಿಗ್ ಬಾಸ್ ಎಪಿಸೋಡ್ ನ ಮೊದಲನೇ ಪ್ರೋಮೋ ಬಿಟ್ಟಿರುವಂತದ್ದು. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಪ್ರೋಮೋ. ಪ್ರೋಮೋ ಪೂರ್ತಿಯಾಗಿ ಇವತ್ತು ನಾಮಿನೇಷನ್ ಬಗ್ಗೆ ಹೇಳಿದ್ದಾರೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ. ಸೊ ಬನ್ನಿ ಇವತ್ತಿನ ಪ್ರೋಮೋನ ನೋಡ್ಕೊಬರೋಣ. ಸೊ ನಾನೊಂದು ಕ್ವೆಶನ್ ಕೇಳ್ತೀನಿ ನಿಮ್ಮೆಲ್ರಿಗೂ. ನಿಜವಾಗ್ಲೂ ಯಾರು ನಿಮ್ಗೆ ಫೇಕ್ ಅಂತ ಅನ್ಸುತ್ತೆ ಈ ಒಂದು ಬಿಗ್ ಬಾಸ್ ಹೌಸ್ ಅಲ್ಲಿ ಅಂತ ಹೇಳಿ. ಅಂಡ್ ನನ್ ಪ್ರಕಾರ ಅಶ್ವಿನಿ ಅವರು ಫೇಕ್ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ, ಬಟ್ ಎಲ್ಲಾ ಕಡೆ ಅದೇನೆ. ಆ ಇನ್ನೊಂದೇನಂದ್ರೆ, ಈಗ ಪ್ರೋಮೋ ರಿವ್ಯೂ ನೋಡೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೋ, ಈ ಪ್ರೋಮೋಗೆ ಬಂದಿರುವಂತ ಕಮೆಂಟ್ ಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ಗೆ ಈ ಒಂದಷ್ಟು ಒಂದಷ್ಟು ಕಮೆಂಟ್ ಗಳನ್ನ ನೋಡಿ ಅದ್ರ ಬಗ್ಗೆ ಮಾತಾಡ್ಬೇಕಂತ ತುಂಬಾ ಇಷ್ಟ ಆಗ್ಬಿಟ್ಟೈತೆ. ಸೊ ಆಲ್ಮೋಸ್ಟ್ ಎಲ್ಲ ಗಿಲ್ಲಿ ಅವ್ರಿಗೆನೆ ಸಪೋರ್ಟು, ಅದ್ರಲ್ಲಿ ಬೇರೆ ಮಾತಿಲ್ಲ. ಹೌದು, ಬಡವ್ರ ಮಕ್ಳು ಬೆಳಿಬೇಕು, ಗಿಲ್ಲಿನೂ ಗೆಲ್ಬೇಕು ಅಷ್ಟೇ. ಕೆಲವೊಂದು ಕಮೆಂಟ್ಸ್ ಗಳನ್ನ ಓದೋಣ. ರಕ್ಷಿತಾ ಪದೇ ಪದೇ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋರು ಲೈಕ್ ಮಾಡಿ ಅಂತ. ರಕ್ಷಿತಾ ಪದೇ ಪದೇ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನಿಮ್ಮೆಲ್ರಿಗೂ ಅನಿಸ್ತಾ ಇದ್ಯಾ? ಸೊ ನನ್ ಪ್ರಕಾರ ಏನ್ ಅನ್ನಿಸ್ತಾ ಇಲ್ಲ, ಬಟ್ ಯಾಕೋ ಈಗೀಗ ಗಿಲ್ಲಿ ಅವ್ರ ಹೆಸರನ್ನ ಎಲ್ರು ತಗೊಂತಾ ಇದಾರೆ ಅಂತ ನನ್ಗನ್ಸುತ್ತೆ. ಸೊ ಈ ಒಂದು ಕಮೆಂಟ್ಗೆ 3589 ಲೈಕ್ಸ್ ಗಳು ಬಂದಿದೆ. ಸೊ ಅಷ್ಟು ಜನರ ಅಭಿಪ್ರಾಯ ಹೌದು, ಗಿಲ್ಲಿ ರಕ್ಷಿತಾ ಅವ್ರು ಬೇಕು ಬೇಕು ಅಂತ ಗಿಲ್ಲಿ ಹೆಸರು ತಗೊಂತಾ ಇದಾರೆ ಅಂತ. ಗಿಲ್ಲಿಗೆ ಇಡೀ ಮನೆಯವರೆಲ್ಲ ವಿರುದ್ಧ ಆದ್ರೂ ಗಿಲ್ಲಿ ಮಾತ್ರ ಸಿಂಗಲ್ ಸಿಂಹ ಅನ್ನೋರು ಲೈಕ್ ಮಾಡಿ ಅಂತ. ಇದಕ್ಕೂ ಅಷ್ಟೇ 3736 ಜನ ಲೈಕ್ ಮಾಡಿದ್ದಾರೆ. ಹೌದು, ರಕ್ಷಿತಾ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಲೈಕ್ ಮಾಡಿ. 1306 ಲೈಕ್ಸ್ ಬಂದಿದೆ ಇದಕ್ಕೆ. ಓನ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡೋರು ಲೈಕ್ ಮಾಡಿ. 3247 ಲೈಕ್ಸ್ ಬಂದಿದೆ. ರಕ್ಷಿತಾ ಜಾಸ್ತಿ ಆಯ್ತು ಅನ್ಸುತ್ತೆ, ಬಟ್ ಎಪಿಸೋಡ್ ನೋಡಿ ಹೇಳ್ತೀವಿ ಇರು ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಏನ್ ಜಾಸ್ತಿ ಆಯ್ತು ಹೇಳಪ್ಪ ಅಂತ ರಿಪ್ಲೈ ಬೇರೆ ಮಾಡಿದ್ರೆ ಅನ್ಸುತ್ತೆ. ನೋಡೋಣ, ಇವತ್ತು ಗೊತ್ತಾಗತ್ತೆ. ಅಂಡ್ ಇವಾಗ ಎಲ್ರು ಬಾಯಲ್ಲಿ ಬರ್ತಿರೋಂಥದ್ದು, ಪ್ರೋಮೋದಲ್ಲಿ ಏನಿರುತ್ತೆ ಅದು ಎಪಿಸೋಡ್ ಅಲ್ಲಿ ಇರಲ್ಲ. ಸುಮ್ನೆ ಪ್ರೋಮೋನ ಹೈಲೈಟ್ ಮಾಡಿ ಎಲ್ರಿಗೂ ಒಂದ್ ರೀತಿ ಕ್ರೇಜ್ ಇದು ಮಾಡ್ತಾರೆ. ನಾಮಿನೇಟ್ ಮಾಡಿದ ತಕ್ಷಣ ರಕ್ಷಿತಾ ಕೆಟ್ಟವಳ, ಎಂತ ಜನ ಮಾರ್ರೆ ಅಂತೆ. ನನ್ಗೇನ್ ಅನ್ಸುತ್ತೆ ಗೊತ್ತಾ, ಇವಾಗ ಎಲ್ಲೋ ಹೊರಗಡೆ ನಡೀತಾ ಇರುವಂತ ಸೂಕ್ಷ್ಮತೆ ಬಿಗ್ ಬಾಸ್ ಮನೆಯೊಳಗಡೆ ಕೆಲವೊಂದ್ ಜನಗಳಿಗೆ ಗೊತ್ತಾಗ್ತಿದ್ಯಾ ಏನಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಸೂರಜ್ ಅವರು ಮತ್ತೆ ರಾಶಿಕಾ ಇಬ್ರು ಕೂಡ ಎಷ್ಟು ಇದಾಗಿದ್ರು, ಬಟ್ ಎಲ್ಲೋ ಒಂದ್ಸಲ ಇದು ಸುದೀಪ್ ಸರ್ ಕ್ಲಾಸ್ ತಗೊಂಡಿದ ತಕ್ಷಣ ಇಬ್ರು ಫುಲ್ ಚೇಂಜ್ ಆಗ್ಬಿಟ್ರು. ಹಂಗೆ ಕೆಲವೊಂದು ಸೂಕ್ಷ್ಮತೆ ಅವ್ರಿಗೂ ಕೂಡ ಬೇಗ ಅರ್ಥ ಆಗ್ತಾ ಇದೆಯೋ ಅಥವಾ ಅದ್ ಹೆಂಗ್ ತಿಳ್ಕೊಂತಾ ಇದಾರೆ ಅಂತ ನನ್ಗೂ ಗೊತ್ತಿಲ್ಲ. ಇವಾಗ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ, ಅಶ್ವಿನಿ ಅವ್ರನ್ನ ಕಾಲ್ ಹೇಳಿದ್ರೆ ನಾನ್ ಸ್ವಲ್ಪ ಹೈಲೈಟ್ ಆಗ್ತಾ ಇದೀನಿ ಅಂತ ಈ ತರ ಒಂದಷ್ಟು ಏನೋ ಇದ್ ಮಾಡ್ತಾ ಇದಾರೆ. ಸೊ ಗೊತ್ತಿಲ್ಲ ಹೆಂಗ್ ನಡೀತಾ ಇದೆ ಬಿಗ್ ಬಾಸ್ ಅಂತ ಹೇಳಕ್ಕೆ ಆಗಲ್ಲ, ಯಾರ್ಯಾರು ಹೆಂಗ್ ಚೇಂಜ್ ಆಗ್ತಾರೆ ಅಂತ. ಒಂದ್ಸಲ ಎಲ್ಲಾ ನೀವೇ ಎಲ್ಲ ನಿಮ್ಮಿಂದ ಎಲ್ಲ ನಿಮ್ ಬಿಟ್ರೆ ಯಾರಿಲ್ಲ ಅಂತ ಹತ್ರ ಹೋಗ್ತಾರೆ. ಇವಾಗ ಅವ್ರನ್ನೇ ಅಪೋಸಿಟ್ ಆಗಿ ನಿಂತ್ಕೊಂಡು ಮಾತಾಡೋದು, ನೀವ್ ಹಂಗೆ ನೀವ್ ಹಿಂಗೆ ಅನ್ಬಿಟ್ಟು ಜೊತೆ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ. ಅವ್ರ ಬಟ್ಟೆನೆ ಒಗೆಯೋದಂತೆ, ಕೊಳೆ ತೆಗಿಯೋದಂತೆ, ಅವ್ರನ್ನ ನಾಮಿನೇಟ್ ಮಾಡೋದಂತೆ ಅನ್ನೋ ತರ ನೋಡ್ತಾ ಇರ್ಬೋದು. ಧ್ರುವಂತ್ ಅವರು ಡೈರೆಕ್ಟ್ ಆಗಿ ಅಶ್ವಿನಿ ಅವ್ರ ಹೆಸರು ತಗೊಂಡಿದ್ದಾರೆ. ಹಾಗೆ ನಮ್ಮ ರಕ್ಷಿತಾ ಅವರು ಗಿಲ್ಲಿ ಹೆಸರು ತಗೊಂಡಿದ್ದಾರೆ. ಜೊತೆಗೆ ನೋಡ್ಬೋದು ಕ್ಯಾಪ್ಟನ್ ಆಗಿರುವಂತ ಅಭಿಷೇಕ್ ಅವರು ರಘು ಸರ್ ಅವರ ನೇಮ್ ತಗೊಂಡಿದ್ದಾರೆ, ಅಲ್ಲಿ ತೋರಿಸ್ತಾ ಇರೋ ಹಂಗೆ. ಅಂಡ್ ಗಿಲ್ಲಿ ಬಂದು ಮೇ ಬಿ ಜಾನ್ವಿ ಅವ್ರು ತಗೊಂಡಿದ್ದಾರೆ ಅನ್ಸುತ್ತೆ. ಅಂಡ್ ಸೂರಜ್ ಅವರು ಮಾಳು ಅವರ ಒಂದು ಹೆಸರು ತಗೊಂಡಿದ್ದಾರೆ ನಾಮಿನೇಷನ್ಗೆ. ಸೊ ಈ ರೀತಿಯಾಗಿ ಒಂದು 4-5 ಜನದ ಹೆಸರು ಇಲ್ಲಿ ತೋರಿಸ್ತಾ ಇರುವಂತದ್ದು. ಅದು ಬಿಟ್ಟು ನೋಡ್ಬೇಕು ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ. ಅಂಡ್ ಇಲ್ಲಿ ಅಪೋಸಿಟ್ ಈಗ ಮಾತು ಕೇಳ್ತಾ ಇರುವಂತದ್ದು, ರಕ್ಷಿತಾ ಯಾಕೋ ಪ್ರತಿ ಆಗ್ತಾ ಇದೆ. ಇವಾಗ ಗಿಲ್ಲಿನೇ ಎದುರಾಗ್ಕೊಂತಾ ಇದ್ದಾಳೆ, ಅವಳು ಸರಿ ಇಲ್ಲ ಅನ್ನುವಂತ ಮಾತು ಬರ್ತಾ ಇದೆ. ಗೊತ್ತಿಲ್ಲ ಏನಕ್ಕೆ ಗಿಲ್ಲಿ ಅವ್ರ ಹೆಸರು ತಗೊಂಡಿದ್ದಾರೆ ರಕ್ಷಿತಾ ಅಂದ್ಬಿಟ್ಟು ಎಪಿಸೋಡ್ ನ ನೋಡ್ಬೇಕಾಗತ್ತೆ. ಅದಾದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಕಾಲ ಎಳ್ಕೊಂಡು ಜಗಳ ಮಾಡ್ಕೊಂಡಿದ್ರೆ ಹೈಲೈಟ್ ಆಗ್ತೀನಿ ಅನ್ನುವಂಥದ್ದು ಮೇ ಬಿ ಧ್ರುವಂತ್ ಅವ್ರ ತಲೆಗೆ ಹೋಗಿರ್ಬೇಕು. ಅದಕ್ಕೋಸ್ಕರ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆರಳಿಸ್ತಾ ಇದಾರೆ ಅಂತ ಹೇಳ್ಬೋದು. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧ್ರುವಂತ್ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಮರಳಾಗೋ ತರ ಮಾತಾಡೋದು, ಸ್ವಲ್ಪ ಏನು ಬೆಣ್ಣೆ ಹಚ್ಚೋ ತರದ ಎಲ್ಲಾ ಮಾಡ್ತಾರೆ. ಬಟ್ ಇವ್ರಿಬ್ರು ಅದಕ್ಕೆ ಕೇರ್ ಮಾಡಿಲ್ಲ, ಅಶ್ವಿನಿ ಅವರಾಗಿರ್ಬೋದು ಜಾನ್ವಿ ಅವರಾಗಿರ್ಬೋದು. ಸೊ ಇವಾಗ ಇವರು ಅವ್ರ ಮಾತನ್ನ ಕೇಳಿ ಗೊತ್ತಾಯ್ತು, ಇವ್ರ ಹೆಂಗಿದ್ರು ನನ್ ಮಾತ್ ಕೇಳಲ್ಲ, ನನ್ ಮಾತ್ ನಡೆಯಲ್ಲ, ನಾನ್ ಹೇಳ್ದಂಗಿರಲ್ಲ ಅಂತ. ಮೇ ಬಿ ಅವರು ಇವಾಗ ಆಪೋಸಿಟ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಹೇಳಿ. ಇವತ್ತಿನ ಒಂದು ಪ್ರೋಮೋ ಈ ರೀತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.